ಶನಿವಾರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ರಿಷಭ್ ಪಂತ್ ಶತಕ ಬಾರಿಸಿದ್ದಾರೆ. ಈ ಶತಕದೊಂದಿಗೆ ಪಂತ್, ಎಂಎಸ್ ಧೋನಿ ಮತ್ತು ಋದ್ಮಾನ್ ಸಾಹಾ ಅವರಂತಹ ಭಾರತೀಯ ವಿಕೆಟ್ ಕೀಪರ್ಗಳ ದಾಖಲೆಗಳನ್ನು ಮುರಿದಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಪಂದ್ಯದ ಎರಡನೇ ದಿನವಾಟದ ವಿರಾಮದ ವೇಳೆ ಭಾರತ 454 ರನ್ಗಳನ್ನು ಪೇರಿಸಿದೆ. ರಿಷಭ್ ಪಂತ್ ಮತ್ತು ಶುಭ್ಮನ್ ಗಿಲ್ ಅಧಿಕ ರನ್ಗಳನ್ನು ಬಾರಿಸಿದ್ದಾರೆ. ಗಿಲ್ ಮತ್ತು ಪಂತ್ 4ನೇ ವಿಕೆಟ್ಗೆ 209 ರನ್ಗಳು ಜೊತೆ ಆಟವಾಡಿದ್ದಾರೆ. ರಿಷಭ್ ಪಂತ್ 178 ಎಸೆತಗಳಲ್ಲಿ 134 ರನ್ ಗಳಿಸಿದ್ದು, ಇನ್ನಿಂಗ್ಸ್ನಲ್ಲಿ 12 ಬೌಂಡರಿ ಮತ್ತು 6 ಸಿಕ್ಸ್ಗಳನ್ನು ಬಾರಿಸಿದ್ದಾರೆ. ಎಂಎಸ್ ಧೋನಿ ಮತ್ತು ಋದ್ಮಾನ್ ಸಾಹಾ ಅವರ ದಾಖಲೆಯನ್ನು ಮೀರಿಸಿದ್ದಾರೆ. ಧೋನಿ 6 ಬಾರಿ ಶತಕ ಗಳಿಸಿದರೆ ಪಂತ್ 7 ಶತಕಗಳನ್ನು ಗಳಿಸಿದ್ದಾರೆ. ಋದ್ಮಾನ್ ಸಾಹಾ 3 ಬಾರಿ ಶತಕ ಗಳಿಸಿದ್ದಾರೆ. ಜೊತೆಗೆ ಒಂದೇ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ 3 ಭಾರತೀಯ ಬ್ಯಾಟ್ಸ್ಮನ್ಗಳು ಶತಕ ಗಳಿಸಿರುವುದು ಇದು 4ನೇ ಬಾರಿ. 1986ರಲ್ಲಿ ಸುನಿಲ್ ಗವಾಸ್ಕರ್, ಕ್ರಿಸ್ ಶ್ರೀಕಾಂತ್ ಮತ್ತು ಮೊಹಿಂದರ್ ಅಮರನಾಥ್ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಬಾರಿ ಶತಕ ಗಳಿಸಿದರು. ಏಪ್ರಿಲ್ ಐಪಿಎಲ್ 2025ರ ಫೈನಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಅಜೇಯ 118 ರನ್ ಗಳಿಸಿದ ನಂತರ ಪಂತ್ ಅವರ ಸತತ 2ನೇ ಶತಕ ಇದಾಗಿದೆ. ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ 6 ಬಾರಿಸಿ ಶತಕ ಪೂರೈಸಿದ್ದು ಇದು 3ನೇ ಬಾರಿ.